ರಕ್ಕಸ ಪುರದೋಳು ಇದು ರವಿ ಸಾರಂಗ್ ಅವರ ಕಥೆಯಾಗಿದ್ದು ಅವರದೇ ನಿರ್ದೇಶನದಲ್ಲಿ ರಾಜ್ಬಿ ಶೆಟ್ಟಿ ಅವರು ಲೀಡ್ ಆಕ್ಟರ್ ಆಗಿ ನಟಿಸಿರುವಂತ ಸಿನಿಮಾ. ಈ ಸಿನಿಮಾದ ಟ್ರೇಲರ್ ಈಗಾಗಲೇ ಬಿಡುಗಡೆಯಾಗಿದ್ದು ನಾಳೆ ರಾಜ್ಯಾದ್ಯಂತ ಈ ಸಿನಿಮಾ ಥಿಯೇಟರ್ ನಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಈ ಟ್ರೇಲರ್ ನೋಡಿ ಆದ್ಮೇಲೆ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಒಂದೊಂದಾಗಿ ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಹೆಸರೇ ಸೂಚಿಸೋ ಹಾಗೆ ರಕ್ಕಸ ಅಂತಂದ್ರೆ ರಾಕ್ಷಸರು ಅಂತ, ಪುರಾದೋಳ್ ಅಂತಂದ್ರೆ ಊರಲ್ಲಿ ಅಂತ ಅರ್ಥ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ರಾಕ್ಷಸರು ಇರುವಂತ ಊರಿನಲ್ಲಿ ಅಂತ ಈ ಸಿನಿಮಾದ ನೇಮ್ ಸೂಚಿಸುತ್ತೆ. ಈ ಟ್ರೇಲರ್ ನೋಡಿ ಆದ್ಮೇಲೆ ನಮ್ಗೇನ್ ಅನಿಸ್ತು ಅಂತಂದ್ರೆ ರವಿ ಸಾರಂಗ್ ಅವರು ಫಸ್ಟ್ ಹಾಫ್ ಪೂರ್ತಿ ಸಿನಿಮಾದಲ್ಲಿರುವ ಪಾತ್ರಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಸಿಚುವೇಶನಲ್ ಕಾಮಿಡಿ ಮೇಲೆ ಒತ್ತು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಕೇಸ್ಗಳು ಬರ್ದೇ ಇರುವಂತ ಸ್ಟೇಷನ್ಗೆ ರಾಜ್ಬಿ ಶೆಟ್ಟಿ ಅವರು ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅವ್ರು ಮಾತಾಡೋ ಶೈಲಿ ಮತ್ತೆ ಅವರ ವೇಷಭೂಷಣಗಳನ್ನ ನೋಡಿ ಇವರು ನಿಜವಾದ ಪೊಲೀಸ್ ಹೌದಾ ಅಲ್ವಾ ಅನ್ನೋದು ಮೇಲ್ನೋಟಕ್ಕೆ ಸ್ಟೇಷನ್ ನಲ್ಲಿರೋರ್ಗೆನೆ ಡೌಟ್ ಬರೋ ಹಾಗೆ ಮಾಡಿಸ್ತಾರೆ. ನಂತರ ರಾಜ್ಬಿ ಶೆಟ್ಟಿ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಆ ಊರಲ್ಲಿ ಒಂದಾದ್ಮೇಲೆ ಒಂದು ಕೊಲೆಗಳು ಆಗ್ತಾನೆ ಹೋಗ್ತವೆ. ಮೇಲ್ನೋಟಕ್ಕೆ ಅವೆಲ್ಲ ಕೊಳ್ಳಿ ದೇವದ ಕೈವಾಡ ಅಂತ ಅನ್ಸಿದ್ರು ಕೂಡ ರಾಜ್ಬಿ ಶೆಟ್ಟಿ ಅವ್ರಿಗೆ ಎಲ್ಲೋ ಇದು ಯಾರೋ ಪ್ಲಾನ್ ಮಾಡಿ ಮಾಡ್ತಿರುವಂತ ಮರ್ಡರ್ಗಳು ಅಂತ ಡೌಟ್ ಬಂದು ವಿಚಾರಣೆಯನ್ನ ಶುರು ಮಾಡ್ತಾರೆ. ಅಲ್ಲಿಂದ ಅವ್ರಿಗೆ ಒಂದಾದ್ಮೇಲೆ ಒಂದು ತೊಂದರೆಗಳು ಬರ್ತಾನೆ ಹೋಗ್ತವೆ. ಅದು ಈ ಟ್ರೇಲರ್ ನಲ್ಲಿ ಅಲ್ಲಲ್ಲಿ ತೋರಿಸಿರೋದು ನೀವು ನೋಡ್ಬೋದು. ಕತೆ ಹೀಗಿರ್ಬೋದಾ ಅನ್ನೋದು ನನ್ನ ಊಹೆ ಅಷ್ಟೇ. ಇದೇ ರೀತಿ ಇದೆ ಅಂತ ಖಂಡಿತವಾಗಿಯೂ ಸಿನಿಮಾ ನೋಡೋರ್ಗೂ ಹೇಳೋಕ್ಕಾಗಲ್ಲ. ರಾಜ್ಬಿ ಶೆಟ್ಟಿ ಅವರು ಒಬ್ಬ ಪ್ರಾಮಿಸಿಂಗ್ ಆಕ್ಟರ್ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಇತ್ತ ಕಾಮಿಡಿ ಸಿನಿಮಾಗಳಾಗ್ಲಿ ಹಾಗೆ ಸೀರಿಯಸ್ ರೋಲ್ಗಳಲ್ಲಾಗ್ಲಿ ರಾಜ್ಬಿ ಶೆಟ್ಟಿ ಅವರು ಸೈ ಎನಿಸ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ತೆರೆ ಕಂಡಂತ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಖಡಕ್ ವಿಲನ್ ಆಗಿ ರಾಜ್ಬಿ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಆ ಸಿನಿಮಾದ ಮೂಲಕ ವಿಲನ್ ಪಾತ್ರಕ್ಕೂ ಕೂಡ ರಾಜ್ಬಿ ಶೆಟ್ಟಿ ಅವರು ಸೈ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇವಾಗ ಥ್ರಿಲ್ಲರ್ ಜಾನರ್ಗೆ ಕೈ ಹಾಕಿ ಇಲ್ಲೂ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಅರ್ಜುನ್ ಜನ್ಯ ಅವರು ಆಸ್ ಯೂಶುವಲ್ ತಮ್ಮ ಕೆಲಸನ 101% ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಪೋರ್ಟಿಂಗ್ ರೋಲ್ಗಳಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಒಂದು ದೊಡ್ಡ ರೋಲ್ನೇ ನಿಭಾಯಿಸಿದ್ದಾರೆ ಅನ್ನೋದು ಒಂದು ಫ್ರೇಮ್ ನಲ್ಲಿ ಅವರು ಕೊಟ್ಟಂತ ಎಕ್ಸ್ಪ್ರೆಷನ್ನೇ ಸಾಕು. ಆ ಒಂದು ಪಾತ್ರನೇ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆಗಿರ್ಬೋದು ಅನ್ನೋದು ಅವರ ಒಂದು ಎಕ್ಸ್ಪ್ರೆಷನ್ ನಲ್ಲಿ ಕಾಣಿಸುತ್ತೆ. ನಮ್ಮ ಈ ಎಲ್ಲ ಊಹೆಗಳಿಗೂ ಕೂಡ ಉತ್ತರ ನಾಳೆನೇ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾಳೆ ಅಂದ್ರೆ ಫೆಬ್ರವರಿ 6ಗೆ ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಥ್ರಿಲ್ಲರ್ ಸಿನಿಮಾ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಲ್ರೂ ಕೂಡ ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ನನ್ನ ಸಣ್ಣ ರಿವ್ಯೂವನ್ನ ಮುಗಿಸೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು.